ಅಧ್ಯಕ್ಷರಲ್ಲೇ ಬನ್ನಿ ಅಧ್ಯಕ್ಷ ಎಲ್ಲಿ ರಿಟರ್ನ್ಸ್ ದೇವಸ್ಥಾನಕ್ಕೆ ಹೋಗಿದ್ಯಾ? ಅಭಿನಂದನೆ. ಸಾಕದು ಅನೌನ್ಸ್ ಮಾಡಿದ್ರಲ್ಲ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ತಾಲೂಕಿಗೂ ನೀಡದ ಅನುದಾನಗಳನ್ನು ಚಿಕ್ಕಬಳ್ಳಾಪುರ ತಾಲೂಕಿಗೆ ತಂದು ಅಭಿವೃದ್ಧಿ ಮಾಡಿದ ಏಕೈಕ ರಾಜಕಾರಣಿ ಅಂದರೆ ಡಾಕ್ಟರ್ ಕೆ ಸುಧಾಕರ್. ಆದರೆ ಕೆಲವು ಕಾರಣಗಳಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಜನ ಸುಧಾಕರ್ ಕೈ ಹಿಡಿಯಲಿಲ್ಲ. ಆದರೆ ಮಾಡಿದ ತಪ್ಪನ್ನ ಅರಿತುಕೊಂಡ ಚಿಕ್ಕಬಳ್ಳಾಪುರ ಜನ ಲೋಕಸಭಾ ಚುನಾವಣೆಯಲ್ಲಿ 1.5 ಲಕ್ಷ ಮತಗಳನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಆಗಿನಿಂದ ಸಂಸದ ಸುಧಾಕರ್ ಜನರ ಮಧ್ಯೆ ಓಡಾಡಿಕೊಂಡು ಜನರ ಪರ ಕೆಲಸ ಮಾಡಿಕೊಂಡು ಇದ್ದಾರೆ. ಆದರೆ ಅವರ ತಂತ್ರಗಾರಿಕೆಯಿಂದ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಕಾಂಗ್ರೆಸ್, 1 ಜೆಡಿಎಸ್, ಪಕ್ಷೇತರ 1 ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಪಕ್ಷದ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳ ಚುಕ್ಕಾಣಿ ಹಿಡಿದಿದ್ದರು. ಆದರೆ ಇದನ್ನ ಅದಲು ಬದಲು ಮಾಡಿದ ಸಂಸದ ಸುಧಾಕರ್ ತಮ್ಮ ಚಾಣಾಕ್ಷ ರಾಜಕೀಯದಿಂದ ಶಾಸಕ ಪ್ರದೀಪೇಶ್ವರ್ ಪ್ರಭಾವವಿದ್ದರೂ ಸಹ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಲು ಬಹುಮುಖ್ಯ ಪಾತ್ರ ವಹಿಸಿ ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 12ನೇ ತಾರೀಕಿನಂದು ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಫಲಿತಾಂಶ ಅಧಿಕೃತವಾಗಿ ಘೋಷಣೆಯಾಗಿರಲಿಲ್ಲ. ಚುನಾವಣೆ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು. ಕೋರ್ಟ್ ಕೂಡ ಚುನಾವಣಾ ಬಹಿರಂಗಪಡಿಸಿ ಎಂದು ಆದೇಶ ಪಡಿಸಿದ ಬೆನ್ನಲ್ಲೇ ಉಪವಿಭಾಗ ಅಧಿಕಾರಿ ಆರ್ ಅಶ್ವಿನ್ ನಗರಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಗಜೇಂದ್ರ, ಉಪಾಧ್ಯಕ್ಷ ಗ್ಯಾಸ್ ನಾಗರಾಜು ಎಂದು ಘೋಷಣೆ ಮಾಡಿದ್ದಾರೆ. ಸಂಸದ ಸುಧಾಕರ್ ಅವರು ನೂತನ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಸಿಹಿ ತಿನಿಸಿ ಶುಭ ಹಾರೈಸಿ ಒಳ್ಳೆಯ ಆಡಳಿತ ನಡೆಸಿಕೊಂಡು ಹೋಗಿ ಎಂದಿದ್ದಾರೆ. ಏನಿದೆ ಸಾಕ್ಷಾತ್ ನಾವು ನಂಬಿರ್ತಕ್ಕಂಥ ಬ್ರಹ್ಮನೇ ವಿಶ್ವಕರ್ಮನಿಗೆ ಜನ್ಮ ಕೊಟ್ಟಿದ್ದು ಅಂತ ಪುರಾಣ ಹೇಳುತ್ತೆ. ಹಾಗಾಗಿ ಅಂಥ ಪುಣ್ಯದ ದಿವಸ ಇವತ್ತು ನಗರಸಭೆ ಚುನಾವಣೆಯ ಫಲಿತಾಂಶ ಕೂಡ ಘೋಷಣೆಯಾಗಿದೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಇಬ್ಬರೂ ಕೂಡ ಯುವ ಸಮೂಹಕ್ಕೆ ಸೇರಿರ್ತಕ್ಕಂಥವರು, ಯುವ ನಾಯಕರು. 3 ಬಾರಿ ಗಜೇಂದ್ರ ಅವರು ಈಗಾಗಲೇ ನಗರಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ನಾಗರಾಜ್ರವರು ಇದು ಮೊದಲನೇ ಪ್ರಯತ್ನ. ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವರು. ಇವರಿಬ್ಬರ ನಾಯಕತ್ವದಲ್ಲಿ ಕೆಲವು ನಗರಸಭಾ ಸದಸ್ಯರುಗಳು ಭಾಳಷ್ಟು ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ, ಮಹಿಳೆಯರಿದ್ದಾರೆ. ವಿಶೇಷವಾಗಿ ಇವರೆಲ್ಲರ ಒಂದು ಸಹಕಾರ ತಗೊಂಡು ಚಿಕ್ಕಬಳ್ಳಾಪುರ ನಗರ ಜನಕ್ಕೆ, ನಗರದ ನಿವಾಸಿಗಳಿಗೆ ಒಂದು ಆಡಳಿತ ಸ್ನೇಹಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅವರಿಗೆ ನಾನು ಮನವಿ ಮಾಡ್ತೇನೆ. ಯಾವುದೇ ಭ್ರಷ್ಟಾಚಾರ ಇಲ್ಲದೆ, ಭ್ರಷ್ಟಾಚಾರ ಮುಕ್ತ ಮತ್ತು ಏನು ನಾಗರಿಕ ಸ್ನೇಹ ಒಂದು ನಗರಸಭೆ ಚಿಕ್ಕಬಳ್ಳಾಪುರ ಮಾಡಬೇಕು. ಹಿಂದೆ ಕೂಡ ಮಾನ್ಯ ಆನಂದ್ ರೆಡ್ಡಿ ಅವರಿದ್ದಾಗ ಅವರು ಕೂಡ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದು ಮುಂದುವರಿಬೇಕು. ಅದರಿಂದ ಕೂಡ ನಮ್ಮೆಲ್ಲ ಆಡಳಿತದಲ್ಲಿ ಯಾರೊಬ್ಬರೂ ಕೂಡ ಭ್ರಷ್ಟಾಚಾರಕ್ಕೆ ಗುರಿ ಆಗಿರಲಿಲ್ಲ ಕಳೆದ 10-12 ವರ್ಷದ ಆಡಳಿತದಲ್ಲಿ. ಇವತ್ತು ನಮ್ಮ ಹಿರಿಯ ನಾಯಕರು, ನಮ್ಮ ನವೀನ್ ಕಿರಣ್ ಅವರಿದ್ದಾರೆ, ಮಾಜಿ ಅಧ್ಯಕ್ಷರುಗಳು ಪೆರಿಕಲ್ ಅವರು, ಶ್ರೀಮತಿ ಲೀಲಾವತಿ ಶ್ರೀನಿವಾಸರವರು, ಅದೇ ರೀತಿ ನಮ್ಮ ಮುನಿಕೃಷ್ಣ ಅವರು, ಇವರೆಲ್ಲರೂ ಏನು ನಗರಸಭಾ ಅಧ್ಯಕ್ಷರುಗಳಿದ್ದಾರೆ, ಇವರೆಲ್ಲರ ಒಂದು ಅನುಭವವನ್ನು ಪಡ್ಕೊಂಡು ಈಗಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರುಗಳ ಸಹಕಾರ, ಅವ್ರ ಬೆಂಬಲ. ನಾನು ಪ್ರಾರಂಭ ದಿವಸನೇ ಹೇಳಿದ್ದೀನಿ, ಯಾವುದೇ ಗುಂಪು ಮಾಡಲಿಕ್ಕೆ ಹೋಗಬೇಡಿ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದು ಸಮಯ ನಿಗದಿ ಮಾಡಿ ಕೂತ್ಕೊಳ್ಳಿ. ಆಫೀಸಲ್ಲೇ ನೀವು ಸಿಗಬೇಕು ಮತ್ತು ನಿಮ್ಮ ವಾರ್ಡ್ಗಳಲ್ಲಿ ಪ್ರದಕ್ಷಿಣೆ ಮಾಡಿ. ನಗರಸಭೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿ ಸ್ನೇಹಿತರು ಅವರು
ಎ ಗ್ರೂಪಿಂದ ಹಿಡಿದು ಡಿ ಗ್ರೂಪ್ ನೌಕರರವರೆಗೂ ಕೂಡ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳಿ. ಇನ್ನು ನೂತನ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದು, ಚಿಕ್ಕಬಳ್ಳಾಪುರ ಜನ ಬಿಜೆಪಿ ಮುಖಂಡರು, ಅಭಿಮಾನಿಗಳು ಬಂದು ಹೂಮಾಲೆಯನ್ನ ಹಾಕಿ ಸಿಹಿ ತಿನ್ನಿಸಿ ಶುಭ ಹಾರೈಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ಯಾವ ರೀತಿ ಆಡಳಿತ ನೀಡಬೇಕು, ಜನರ ಪರ ಕೆಲಸ ಹೇಗೆ ಮಾಡಬೇಕು, ನಗರದ ಅಭಿವೃದ್ಧಿಯ ಬಗ್ಗೆ ಒತ್ತು ಕೊಟ್ಟು ಕಾರ್ಯನಿರ್ವಹಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಗರಸಭಾ ಅಧ್ಯಕ್ಷರ ಚುನಾವಣೆ ಇವತ್ತು ಅಧಿಕೃತವಾಗಿ ಘೋಷಣೆ ಆಗಿದೆ. ಇವತ್ತು ಮೊದಲನೇದಾಗಿ ನಮ್ಮ ನಾಯಕರಾದ ಸುಧಾಕರ್ ಅಣ್ಣ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೀವಿ. ಇವತ್ತು ನಮಗೆ ನಗರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ನಾಯಕತ್ವದಲ್ಲಿ ಏನೇನು ಸಮಸ್ಯೆಗಳಿದೋ ಎಲ್ಲ ಪರಿಶೀಲನೆ ಮಾಡಿ, ಸಭೆಗಳನ್ನು ಮಾಡಿ, ಏನೇನು ಕ್ರಮ ತಗೊಬೇಕು ಅದನ್ನೆಲ್ಲ ತಗೊಂಡು ಅಭಿವೃದ್ಧಿ ಮಾಡೋಂಥ ಕೆಲಸ ಮುಂದುವರಿಸ್ತೀವಿ. ನನಗೆ ಮತ ಕೊಟ್ಟಿರೋ 19 ಸದಸ್ಯರು ನನ್ನ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನನಗೆ ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ಬರೀ 19 ಅಲ್ಲ, 31 ವಾರ್ಡು ಕೂಡ ಅಭಿವೃದ್ಧಿ ಆಗೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಏನಾಗಬೇಕು, ಏನು ಪೆಂಡಿಂಗ್ ಆಗಿದೆ, ಅತಿ ತುರ್ತಾಗಿ ಏನು ಸಮಸ್ಯೆ ಇದೆ, ಕ್ಲೀನಿಂಗ್ ಆಗ್ಬೋದು, ಲೈಟಿಂಗ್ ಆಗ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಆಗ್ಬೋದು, ಕೆಲವರು ಮನೆ ಕಟ್ಟಲಿಕ್ಕೆ ಹೋಗ್ತಕ್ಕಂಥವ್ರಿಗೆ ಲೈಸೆನ್ಸು ವಿಚಾರ ಆಗ್ಬೋದು, ಖಾತೆ ಸಮಸ್ಯೆ ಆಗ್ಬೋದು, ಎಲ್ಲ ನಮ್ಮ ಸಭೆಯಲ್ಲಿ, ವಿಶೇಷ ಸಭೆ, ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಎಲ್ಲರಿಗೂ ಕಾನೂನು ರೀತಿಯಲ್ಲಿ ನಾವು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅಧಿಕಾರ ಸ್ವೀಕಾರ ಈ ನಗರಸಭೆಯಲ್ಲಿ ಅಲಂಕರಿಸಲಾಯಿತು. ಅದೇ ರೀತಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಾವು ತುಂಬು ಹೃದಯದ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತೇನೆ. ಅದೇ ರೀತಿ ಪ್ರತ್ಯೇಕವಾಗಿ ನನಗೆ ಪಕ್ಷಾತೀತವಾಗಿ ಅತಿ ಹೆಚ್ಚು ಮತಗಳನ್ನು ನೀಡಿದ ನಮ್ಮ ನಗರಸಭೆಯ ಎಲ್ಲ ನಗರಸಭಾ ಸದಸ್ಯರುಗಳಿಗೂ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀನಿ. ಅದೇ ರೀತಿ ಇವಾಗ ನಾವು ಆಡಳಿತ ತಗೊಂಡಿದ್ದೇ ಹೆಚ್ಚಲ್ಲ, ಇಡೀ ಚಿಕ್ಕಬಳ್ಳಾಪುರದ 31 ವಾರ್ಡೂ ನಮ್ಮ ವಾರ್ಡು ಎಂದು ಭಾವಿಸಿ ಎಲ್ಲ ವಾರ್ಡುಗಳನ್ನು ಅಭಿವೃದ್ಧಿಪಡಿಸೋದತ್ತ ಜೊತೆಗೆ ಕ್ಲೀನ್ ಸಿಟಿ ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರ ಕನಸಿದೆ. ಅದೇ ರೀತಿ ನನ್ನ ಆಸೆ ಕೂಡ ಅದೇ ಆಗಿದೆ. ಹಂಗಾಗಿ ಪ್ರತಿಯೊಬ್ಬರು ನಮಗೆ ಅಧಿಕಾರ ವರ್ಗದವರು, ಅದೇ ರೀತಿ ಪತ್ರಿಕಾ ಮೀಡಿಯಾ ಎಲ್ಲರೂ ಸಹಕರಿಸಿ, ಸಾರ್ವಜನಿಕರು ಸಹಕರಿಸಿದ್ದಲ್ಲಿ ನಾವು ಕೂಡ ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಒಳ್ಳೆ ಬದ್ಧತೆ ಇಟ್ಕೊಂಡು ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಅಂತೇಳಿ ಬಯಸುತ್ತಾ, ಈ ವೇಳೆ ಒಂದು ಕಡೆ ಅಧ್ಯಕ್ಷ ಉಪಾಧ್ಯಕ್ಷ ಹೆಸರುಗಳು ಘೋಷಣೆ ಆಗುತ್ತಿದ್ದಂತೆ ಹೊರಗಡೆ ಅಭಿಮಾನಿಗಳು ನಗರಸಭೆ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.